ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್. ಸ್ನೇಹಿತರೆ, ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಮಾಡಿರಲಿಲ್ಲ. ಯಾಕೆಂದರೆ ನನಗೆ ಟ್ರಿಪ್ಪು ಚಿಕ್ಕ ಚಿಕ್ಕ ಟ್ರಿಪ್ ಇರ್ತಿತ್ತು ಸ್ನೇಹಿತರೆ. ಹಾಗಾಗಿ ಲಾಂಗ್ ವಿಡಿಯೋ ಮಾಡಿರಲಿಲ್ಲ. ಯಾಕೆಂದರೆ ಔಟ್ಸೈಡ್ ಟೂರ್ ಹೋದರೆ ನಮಗೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ ಸ್ನೇಹಿತರೆ. ಲಾಂಗ್ ವಿಡಿಯೋ ಮಾಡಬೇಕಂದ್ರೆ ಔಟ್ಸೈಡ್ ಹೋಗ್ಬೇಕಾಗ್ತದೆ. ಇಲ್ಲಿ ಲೋಕಲ್ ಚಿಕ್ಕ ಚಿಕ್ಕ ಟ್ರಿಪ್ ಇದ್ದ ಕಾರಣದಿಂದ ನನಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಶಾರ್ಟ್ ವೀಡಿಯೋಗಳು ಮಾಡ್ತಾಯಿದ್ದೆ. ಒಂದು 4-5 ದಿನದಿಂದನೂ ಆ ಥರದ್ದೇ ಮಾಡ್ತಾಯಿದ್ದೆ ಸ್ನೇಹಿತರೆ. ಇದು ನೈಟು 1 ಗಂಟೆಗೆ ಒಂದು ಟ್ರಿಪ್ ಬಂತು. ಇಲ್ಲಿಂದ ಮಂಗಳೂರಿಂದ ಕೊಪ್ಪ ಡ್ರಾಪ್ ಬಂತು ಸ್ನೇಹಿತರೆ. ಹಾಗಾಗಿ ನೈಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು, ನೈಟು ನಮಗೆ ಈಸಿಯಾಗಿ ಹೋಗ್ಬೋದು. ನೋಡಿ, ನೈಟ್ ಯಾವ ವೆಹಿಕಲ್ ಇರೋದಿಲ್ಲ. ಮತ್ತು ನೈಟು ಏನಂದರೆ ನಿಮಗೆ ದಾರಿನೂ ಚೆನ್ನಾಗಿ ಸಾಗುತ್ತೆ. ನೈಟ್ ಸಾಗದಂಗೆ ಹಗಲಿ ಸಾಗೋದಿಲ್ಲ. ಹಗಲಿ ವೆಹಿಕಲ್ಸ್ ಜಾಸ್ತಿ, ಜನ ಅಡ್ಡದಿಡ್ಡಿ ಬರ್ತಾ ಇರ್ತಾರೆ. ಹಾಗಾಗಿ ನೈಟು ಬೆಸ್ಟು ಡ್ರೈವಿಂಗಿಗೆ. ಹಗಲಿ ಭಾಳ ಕಿರಿಕಿರಿ ಆಗ್ತದೆ. ಹಾಗಾಗಿ ಸ್ನೇಹಿತರೆ, ಜಾಸ್ತಿ ಬರೀ ಅಲ್ಲಿ ಲೋಕಲ್ ಟ್ರಿಪ್ ಸಿಗ್ತಾಯಿತ್ತು ಚಿಕ್ಕದು. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಂದು 4-5 ದಿನದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಶಾರ್ಟ್ ವೀಡಿಯೋ ಮಾತ್ರ ಹಾಕಿದ್ದೆ, ನೀವು ನೋಡ್ಬೋದು ಸ್ನೇಹಿತರೆ. ಮಳೆ ಅಂತೂ ಹೋಯಿತು, ಆದರೆ ಈಗ ಚಳಿ ಸ್ಟಾರ್ಟ್ ಆಗಿದೆ. ಚಳಿ ಅಂದರೆ ಈ ಕಡೆ ಮೇಲೆ ಬಂದಂಗೆಲ್ಲ ಆಗುಂಬೆ ದಾಟಿದರೆ ಅಂದರೆ ಮೈ ಕೊರೆಯುವಂಥ ಚಳಿ ಇದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಚಳಿ ಅಂದರೆ ಮತ್ತು ಮುಂದೆ ಹೋದಂಗೆ ಅಲ್ಲಲ್ಲಿ ಫಾಗ್ ಸಹ ಸಿಗ್ತದೆ. ಆ ಥರ ಚಳಿ ಸ್ನೇಹಿತರೆ. ಚಳಿ ಮಾತ್ರ ವಿಪರೀತ ಇದೆ. ನನ್ನ ಪಾರ್ಟಿ ಮಲ್ಕೊಂಬಿಟ್ಟಿದ್ದಾರೆ. ಚಳಿಗೆಲ್ಲ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿ ಮಲ್ಕೊಂಬಿಟ್ಟಿದ್ದಾರೆ. ನಾನು ಈಗದೇ ಕೊಪ್ಪ ಡ್ರಾಪ್ ಮಾಡಿ ರಿಟರ್ನ್ ಹೋಗಬೇಕು. ಮಲ್ಕೊಂಬಿಟ್ಟಿದ್ದಾರೆ ನನ್ನ ಕಸ್ಟಮರು ಸ್ನೇಹಿತರೆ. ಈಗ ಒಂದು 3 ತಿಂಗಳು ಚಳಿನೇ ಇರ್ತದೆ, ಸಿಕ್ಕಾಪಟ್ಟೆ ಚಳಿ. ಈ ಟೈಮಲ್ಲಿ ಆರಾಮಾಗಿ ಇರ್ಬೋದು. ಆದರೆ ಬೇಸಿಗೆ ಬಂತಂದರೆ ಸೆಕೆಗೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸೆಕೆ ಸ್ನೇಹಿತರೆ. ನೋಡ್ಬೋದು, ಇಲ್ಲಿ ಫಾಗ್ ಸ್ಟಾರ್ಟ್ ಆಯಿತು. ಯಾಕೆಂದರೆ ಇದು ಆಗುಂಬೆ ಮೇಲೆ ಬಂದ್ವಿ. ಆಗುಂಬೆ ಮೇಲೆ ಬಂದು ಅಂದರೆ ಅಲ್ಲಿಂದ ಫಾಗ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ನಮ್ಮ ಆಗುಂಬೆಯಿಂದ ಶೃಂಗೇರಿ ಹೋಗೋ ರೋಡು. ಇಲ್ಲಿ ಫಾಗ್ ಸ್ಟಾರ್ಟ್ ಆಯಿತು ನೋಡಿ ಸ್ನೇಹಿತರೆ. ನೋಡಿ, ನೈಟ್ ಆದ್ದರಿಂದ ಒಂದೇ ಒಂದು ವೆಹಿಕಲ್ ಇಲ್ಲ, ಅಡ್ಡದಿಡ್ಡಿ ಯಾರೂ ಬರಲ್ಲ. ಆದರೆ ರೋಡ್ ಕಾಣ್ತಾ ಇಲ್ಲ ಫಾಗ್ ಆದ್ದರಿಂದ. ಅದೇ ನೋಡಿ ಸ್ನೇಹಿತರೆ, ನೋಡ್ಬೋದು ನೀವು, ನನ್ನ ಪಾರ್ಟಿ ಈಗ ಜಸ್ಟ್ ಗಾಡಿಯಲ್ಲಿ ಒಳಗೆ ಕೂತ್ಕೊಳ್ತಾ ಇದ್ದಾರೆ. ವಾಶ್ರೂಮ್ಗೆ ಹೊರಗಡೆ ಹೋಗಿದ್ದರು ಸ್ನೇಹಿತರೆ. ಒಬ್ಬರೇ ಇದ್ದಾರೆ, ಹಾಗಾಗಿ ಏನು ಕಿರಿಕಿರಿ ಇಲ್ಲ. 4-5 ಜನ ಇದ್ದರೆ ಓಟ ಒದರ್ಕೊಂಡು ಕೂತ್ಕೊಳ್ತಾರೆ. ಒಬ್ಬರು ಇದ್ದಿದ್ದರಿಂದ ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ ಅವರು. ನಾವು ಆರಾಮದಲ್ಲಿ ಹೋಗ್ಬೋದು ಸ್ನೇಹಿತರೆ. ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ. ಯಾಕಂದರೆ ಔಟ್ಸೈಡ್ ಟೆಂಪಲ್ ಟ್ರಿಪ್ಪು ಆ ಥರ ಏನಾರು ಹೋದರೆ ನಮಗೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆದರೆ ನನಗೆ ಔಟ್ಸೈಡ್ ಎಲ್ಲಿ ಟ್ರಿಪ್ ಸಿಕ್ಕಲಿಲ್ಲ, ಮತ್ತು ಎಲ್ಲಿ ಲಾಂಗು ಸಿಕ್ಕಿರಲಿಲ್ಲ. ಹಾಗಾಗಿ ನನಗೆ ಇಷ್ಟು ದಿನ ಟ್ರಿಪ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಬಂದಿದೆ ಅಂತ ವೀಡಿಯೋ. ಕ್ಲಿಯಾರಿಟಿ ಎಲ್ಲ ಭಾರಿ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ, ನಾ ಈ ಕಡೆಯಿಂದ ಬಂದೆ ಸ್ನೇಹಿತರೆ, ಆಗುಂಬೆಗೆ ಬಂದೆ. ಈಗ ರಿಟರ್ನ್ ಹೋಗೋದು ನಾನು ಸ್ನೇಹಿತರೆ. ಬರೋದು ಈ ಕಡೆಯಿಂದ ಬಂದೆ, ನಾನು ಆಗುಂಬೆಗೆ ಬಂದೆ ಡ್ರಾಪ್ ಮೇಲೆ. ಆದರೆ ನನ್ನ ಕಸ್ಟಮರ್ ಅದೇ ಆ ಕಡೆಯಿಂದ ಹೋಗೋಣ ಅಂದರು, ಆಗುಂಬೆ ಕಡೆಯಿಂದ. ಅದಕ್ಕೆ ಆ ಕಡೆಯಿಂದ ಬಂದೆ. ಅದು ಸ್ವಲ್ಪ ಸುತ್ತಾಗ್ತದೆ. ಅದ್ರ ಬದಲಿಗೆ ನಾನೀಗ ಅವ್ರನ್ನ ಡ್ರಾಪ್ ಮಾಡಿ ನಾನು ಹೋಗಿದ್ದು ಹರಿಹರಪುರ ಮತ್ತು ಶೃಂಗೇರಿಯಿಂದ ಎಸ್ ಕೆ ಬಾರ್ಡ್ರಿಂದ ಮಂಗಳೂರು, ಈ ರೋಡು ರಿಟರ್ನ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದು ಚೆನ್ನಾಗಿದೆ ರೋಡು. ಏನಂದರೆ ಅಲ್ಲಿ ಸ್ವಲ್ಪ ಎಸ್ ಕೆ ಬಾರ್ಡ್ರಲ್ಲಿ ಸ್ವಲ್ಪ ಆ ಕೆರೆಕಟ್ಟೆಯಿಂದ ಸ್ವಲ್ಪ ಕಷ್ಟ. ಶೃಂಗೇರಿಯಿಂದ ಆ ಕಡೆ ಸ್ವಲ್ಪ ರೋಡು ಹಾಳಿದೆ. ಶೃಂಗೇರಿಯಿಂದ ಎಸ್ ಕೆ ಬಾರ್ಡ್ರ್ ತನಕ ಸ್ವಲ್ಪ ರೋಡ್ ವರ್ಕ್ ಅಂತೂ ಆಗ್ತಾಯಿದೆ. ಅದು ಮಾಡ್ತಾ ಇದ್ದಾರೆ. ಅದಿನ್ನು ಎಷ್ಟು ಟೈಮ್ ಹಿಡಿತದೆ ಅಂತ ಗೊತ್ತಿಲ್ಲ.
ಆ ಮಧ್ಯದಲ್ಲಿ ಮಾತ್ರ ಕೆರೆ ಕಟ್ಟೆ ರೋಡ್ ಮಾತ್ರ ಅದು ಹೆಂಗಿದ್ದು ಹಂಗೆ ಇದೆ, ಅದನ್ನು ಮುಟ್ಟೋದಿಲ್ಲ. ಸುತ್ತಮುತ್ತ ಎಲ್ಲ ಮಾಡ್ತಾಯಿದ್ದಾರೆ, ಏನೋ ಫಾರೆಸ್ಟ್ನವ್ರು ಬಿಡೋದಿಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ. ಮತ್ತು ಅದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಅಲ್ಲಿ ನೈಟ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ಭಾರಿ ಕಷ್ಟ ಆಗ್ತದೆ. ಯಾಕಂದರೆ ಸಿಂಗಲ್ ರೋಡ್ ಆದ್ದರಿಂದ ಅಲ್ಲಿ ಹಗಲು ಟೈಮಲ್ಲಿ ಮೈ ಮೇಲೆ ಬರ್ತಾರೆ ಗಾಡಿಯವರು, ಅದೇ ಸ್ಪೀಡಲ್ಲೇ ಬರ್ತಾರೆ. ಪ್ರೈವೇಟ್ ವೆಹಿಕಲ್ ಅಂತೂ ತುಂಬ ಬರ್ತದೆ, ಮತ್ತು ಅವರು ಒಂದು ಲಿಮಿಟ್ ಇರೋದಿಲ್ಲ, ಹಂಗೆ ಅದೇ ಸ್ಪೀಡಲ್ಲಿ ಹಂಗೆ ಬರ್ತಾರೆ ಮೇಲುಗಡೆ. ಹಾಗಾಗಿ ಅದು ಮೇನ್ ಮಾಡಬೇಕು ರೋಡು, ಆದರೆ ಅದು ಮಾಡ್ತಾಯಿಲ್ಲ ಇವರುಗಳು. ಅದು ಬಿಟ್ಟು ಬಾಕಿದೆಲ್ಲ ಮಾಡ್ತಾಯಿದ್ದಾರೆ. ಅದು ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಅದು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇನ್ನು ಮತ್ತೆ ನೆಕ್ಸ್ಟ್ ವೀಡಿಯೋ ನೋಡಬೇಕು. ಯಾಕಂದರೆ ಯಾವ್ದಾದ್ರು ಔಟ್ಸೈಡ್ ಟ್ರಿಪ್ ಇದ್ದರೆ ನಮಗೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ನಮಗೆ ಮೇನು ಟೆಂಪಲ್ ಟೂರು ಆ ಥರ ಔಟ್ಸೈಡು ಸೈಡ್ ಸೀಯಿಂಗ್ದೆಲ್ಲ ಬಂದರೆ ಭಾರಿ ಒಳ್ಳೆಯದಾಗ್ತದೆ ಸ್ನೇಹಿತರೆ. ನೋಡಿ, ಇದು ನೋಡ್ಬೋದು ನೀವು, ಇದೆಲ್ಲ ರೋಡ್ ವರ್ಕ್ ಆಗ್ತಾಯಿದೆ. ಅದನ್ನೇ ಮಾಡಿದ್ದೇನೆ